theme. Thank you. ನಮಸ್ತೆ, ನನ್ನ ಹೆಸರು ಮಾಸ್ಟರ್ ಪ್ರದೀಪ್ ಜನಾರ್ದನ. ಕರ್ನಾಟಕ ತೈಕ್ವಾಂಡೋ ಸಂಸ್ಥೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಆಗಸ್ಟ್ 19ರಿಂದ 25ರವರೆಗೂ ಸುಮಾರು 35 ದೇಶಗಳಿಂದ ಏಷ್ಯಾ ಮಟ್ಟದ ತೈಕ್ವಾಂಡೋ ಚಾಂಪಿಯನ್ಶಿಪ್ ನಮ್ಮ ತೈಕ್ವಾಂಡೋ ಅಸೋಸಿಯೇಷನ್ ಆಫ್ ಇಂಡಿಯಾಯಿಂದ ಪ್ಲಸ್ ಕರ್ನಾಟಕ ತೈಕ್ವಾಂಡೋ ಸಂಸ್ಥೆಯಿಂದ ಆಯೋಜಿಸಿದ್ದೇವೆ. ಈ ಒಂದು ಏಷ್ಯನ್ ಚಾಂಪಿಯನ್ಶಿಪ್ ಒಂದು ಇಂಡಿಯಾದಲ್ಲಿ ನಡೆದ 2ನೇ ಸಾರಿ. ತುಂಬ ಹೆಮ್ಮೆಯ ವಿಷಯ ಅಂದರೆ 250 ಸ್ಪರ್ಧಿಗಳು ಆಲ್ ಓವರ್ ಇಂಡಿಯಾಯಿಂದ ಸೆಲೆಕ್ಟ್ ಆಗಿದ್ದಾರೆ. ಕರ್ನಾಟಕದವರೇ ಸುಮಾರು 180 ಸ್ಪರ್ಧಿಗಳು. ನಮಗೆ ಇಂಡಿಯಾ ಕೊರಿಯಾ ದೇಶದಿಂದ ಮಾಸ್ಟರ್ ಕಿಮ್ ಜಾಂಗ್ ಚೋಲ್ ಅವರು ನಮ್ಮ ಇಂಡಿಯಾ ಟೀಮ್ ಕೋಚ್ ಮಾಡೋಕ್ಕೆ ಬಂದಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರದವ್ರಿಗೂ ಈ ನಿಮ್ಗಳ ಸಹಕಾರ ಬೇಕು ಅಂತ ಆಶಿಸ್ತೀನಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಈ ಒಂದು ಕ್ರೀಡೆ ಟೈಕ್ವಾಂಡೋ ಅಸೋಸಿಯೇಷನ್ ಅವರು ಮಾಡ್ತಾ ಇದ್ದಾರೆ. ಇದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಸಹ ಹೌದು. ಮಕ್ಕಳಲ್ಲಿ ಒಳ್ಳೆ ಡಿಸಿಪ್ಲಿನ್ನು ಮತ್ತು ಮೆಂಟಲಿ ಅವರು ಸ್ಟ್ರಾಂಗ್ ಆಗ್ತಕ್ಕಂಥ ಒಂದು ಕ್ರೀಡೆ ಇದು. ಹಾಗೆ ಅವರ ಶಾರೀರಿಕವಾಗಿ ಸಹ ಉತ್ತಮವಾದ ಡೆವಲಪ್ಮೆಂಟ್ ಆಗುತ್ತೆ. ಈ ಕ್ರೀಡೆಯನ್ನು ಹೆಚ್ಚು ಉತ್ತೇಜನವನ್ನು ಸರ್ಕಾರ ಸಹ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇವಿನ್ ನ್ಯಾಷನಲ್ ಸ್ಕೂಲ್, ದೇವಿನ್ ಅಕಾಡೆಮಿನಲ್ಲಿ ಸಹ ಈ ಒಂದು ಕ್ರೀಡೆನ ಎಲ್ಲ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ ಆ್ಯಂಡ್ ಆಲ್ ದ ಕಿಡ್ಸ್. ಪ್ರದೀಪ್ ಸರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇದನ್ನು. ಸಾವಿರಾರು ಮಕ್ಕಳು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಮತ್ತು ಅವ್ರಿಗೆ ಒಂದು ವೇದಿಕೆ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಥ್ರೂಔಟ್ ದ ವರ್ಲ್ಡ್ ಯಾರ್ಯಾರು ಬೆಸ್ಟ್ ಇನ್ಸ್ಟ್ರಕ್ಟರ್ಸ್ ಇದ್ದಾರೋ ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ನಮ್ಮ ಸಾಕರ್ ನಗರಲ್ಲಿ ಯಾರ್ಯಾರಿದ್ದಾರೋ, ಸಾಕರ್ ನಗರೇ ಅಂತ ಅಲ್ಲ, ಟೈಕ್ವಾಂಡೋಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದಾರೋ ಅವರೆಲ್ಲರಿಗೂ ಒಂದು ಆಪರ್ಚುನಿಟಿ ಮಾಡಿಕೊಟ್ಟು ಒಂದು ಇಂಡಿಯಾ ಲೆವೆಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಐ ವುಡ್ ಬಿ ರಿಯಲಿ ಗ್ರೇಟ್ಫುಲ್ ಪ್ರದೀಪ್ ಸರ್ಗೆ ಮತ್ತು ಅವ್ರ ಟೀಮು, ಪುನೀತ್ ಸರು, ಇಂಡಿಯನ್ ಕೋಚು, ಮ್ಯಾನೇಜ್ ಮಾಡ್ತಿರೋರು ಎಲ್ಲರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಇಲ್ಲಿ. ಸೊ ಐ ವುಡ್ ಸೇ ಪ್ರದೀಪ್ ಸರು, ಪೇರೆಂಟ್ಸು ಇವರೆಲ್ಲ ಸಹಾಯ ಇಲ್ದಿರ ಇದು ಆಗ್ತಾ ಇರಲಿಲ್ಲ. ಸೊ ಅಗೇನ್ ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ನನ್ನ ಹೆಸರು ಗೀತಾ ರಾವ್ ಅಂತ. ನಾನಿವಾಗ 3rd ಆ್ಯಂಡ್ ಬ್ಲ್ಯಾಕ್ ಬೆಲ್ಟ್. ಪ್ರದೀಪ್ ಸರ್ ಅವರು ನಾನು 5 ವರ್ಷ ಇರುವಾಗಿಂದ ಅವರು ನೋಡ್ಕೊಂಡು ಬಂದಿರೋರು. ನಮ್ಮ ಫಸ್ಟ್ ಕೋಚ್ ಇವರು. ಸೊ ಅವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಗ್ರೋ ಮಾಡೋಕ್ಕೆ. ಲೈಕ್ ಆ್ಯಸ್ ಎನ್ ಅಥ್ಲೀಟ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಇವಾಗ ಎಜುಕೇಷನ್ ಎಲ್ಲ ಇರುತ್ತೆ, ಆದರೆ ಸ್ಪೋರ್ಟ್ಸಿಗೆ ಅಂತ ಇಲ್ಲ. ಯಾವುದಾದ್ರೂ ಎನಿಥಿಂಗ್ ಯು ವಾಂಟ್ ಟು ಟೇಕ್ ಅಪ್, ಪ್ಯಾಷನ್ ಇಟ್ಕೋಬೇಕು. ಎಜುಕೇಷನ್ ಒಂದೇ ಎಲ್ಲೂ ತೊಗೊಂಡೋಗಲ್ಲ. ಪ್ಯಾಷನ್ ಇದ್ದು ಏನಾದರೂ ಸ್ಪೋರ್ಟ್ಸ್ ಏನಾದರೂ ಮಾಡ್ಕೊಂಡು ಮುಂದೆ ಬಂದರೆ ಯು ವಿಲ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಂತ ಹೇಳೋಕ್ಕೆ. ಇದು ನನ್ನ ಹೆಸರು ಬಂದು ಪುನೀತ್ ಕುಮಾರ್ ಅಂತ. ನಾನು ಇಂಡಿಯನ್ ಟೀಮ್ ಹೆಡ್ ಕೋಚು. ಸೊ ನಾವು ಸತತ 4 ತಿಂಗಳಿಂದ ನಾವು ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದು ಆಲ್ಮೋಸ್ಟ್ 5ನೇ ತಿಂಗಳು ನಡೀತಾ ಇದೆ. ಸೊ ನಾವು ಸತತ ಬೆಳಗ್ಗೆ 2 ಟೈಮು ಡೈಲಿ 6 ಅವರ್ ನಾವು ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೀವಿ. ಸೊ ನಮಗೆ ಇಲ್ಲಿ ಎಲ್ಲ ಥರ ನಮ್ಮ ಫೆಡ್ರೇಷನ್ ಕಡೆಯಿಂದ ಎಲ್ಲ ಥರ ಒಂದು ಸಪೋರ್ಟು ಮತ್ತು ಒಂದು ಆರ್ಗನೈಸಿಂಗು, ಮತ್ತು ಈಗ 40 ದಿವಸ ಕ್ಯಾಂಪ್ ಎಲ್ಲ ಆಲ್ ಓವರ್ ಇಂಡಿಯಾಯಿಂದ ಬಂದು ಇಲ್ಲೇ ಸ್ಟೇ ಆಗಿ ಅವ್ರಿಗೆ ಒಂದು ಊಟದ ವ್ಯವಸ್ಥೆ, ಬೆಳಗ್ಗೆ ನಾಷ್ಟ ಮತ್ತು ಎಲ್ಲ ನ್ಯೂಟ್ರಿಷನಲ್ ಫುಡ್ ಎಲ್ಲ ಈಗ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವರಿಗೆ ಉಳ್ಕೊಳ್ಳೋದಕ್ಕೆ ಒಂದು ನಮ್ಮ ಸಂಸ್ಥೆ ಅವ್ರಿಗೆ ಒಂದು ಅವಕಾಶ ಕೊಟ್ಟು ಎಲ್ಲ ಪ್ಲೇಯರ್ಸ್ ಎಲ್ಲ ಇಲ್ಲೇ ಉಳ್ಕೊಂಡು ಎಲ್ಲ ಇಲ್ಲೇ ಬಂದು ಟ್ರೈನಿಂಗ್ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋ ಒಂದು ತುಂಬ ಸಂತೋಷ ಆಗುತ್ತೆ ನಮಗೆ. ಸೊ ಆಗಸ್ಟ್ 19ರಿಂದ 25ವರೆಗೂ ಪ್ರಿಪ್ರೇಷನ್ ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಈ ಏಷ್ಯನ್ ಚಾಂಪಿಯನ್ಶಿಪ್ಪಲ್ಲಿ ಇಂಡಿಯಾಗೆ ಒಂದು ಗೋಲ್ಡ್ ಮೆಡಲ್ ಬರೋ ಒಂದು ಕಾನ್ಫಿಡೆಂಟ್ ಇದೆ. ಸೊ ನಮ್ಮ ಪ್ಲೇಯರ್ಸು ಮೆಡಲ್ ತೊಗೊಂಬರ್ತಾರೆ ಅಂತ ನಮಗೆ ಒಂದು ಭರವಸೆ ಇದೆ. ಅದು ಹೇಳಬೇಕಾದ್ರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಬರೀ ಅಕಾಡೆಮಿಕ್ಸ್ ಅನ್ನೋದೊಂದು ನೋಡ್ತಾರೆ. ಅದು ಸ್ವಲ್ಪ ಎಲ್ಲ ಈಗ ಮುಂಚೆ ಕಂಪೇರ್ ಮಾಡಿದ್ರೆ ಈಗ ಪರವಾಗಿಲ್ಲ, ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ. ಯಾಕಂದ್ರೆ ನಾನು ಇದೇ ಫೀಲ್ಡಲ್ಲಿ ಒಂದು ಮೋರ್ ದೆನ್ 25 ಇಯರ್ಸಿಂದ ನಾನು ಟೀಚಿಂಗ್ ಫೀಲ್ಡಲ್ಲಿ ಇರೋದು. ಸೊ ಮುಂಚೆ ಕಂಪೇರ್ ಮಾಡಿದ್ರೆ ತೈಕ್ವಾಂಡೋ ಅನ್ನೋದ್ರೆ ಯಾರಿಗೂ ಏನು ಅಂತ ಗೊತ್ತಿರಲಿಲ್ಲ. ಅವಾಗ ನಾವು ಕ್ಲಾಸ್ ಮಾಡಬೇಕಾದ್ರೆ ತೈಕ್ವಾಂಡೋ ಅಂದರೆ ಏನು ಅಂತ ಕೇಳೋರು. ಈಗ ತೈಕ್ವಾಂಡೋ ಅಂದರೆ ಸೊ ಎಲ್ಲ ಅವರು ಮಕ್ಕಳು ಎಲ್ಲರಿಗೂ ಗೊತ್ತಿದೆ ಈಗ. ಸೊ ಅಷ್ಟು ಒಂದು ಪ್ರಸಿದ್ಧ ಆಗಿದೆ ತೈಕ್ವಾಂಡೋ ಅನ್ನೋದು ಒಂದು ಆ ಕಲೆ. ತುಂಬ ಒಂದು ಇಡೀ ಪ್ರಪಂಚ ಒಂದು ಫುಲ್ ಒಂದು ಹೌದು ಸರ್. ಇಲ್ಲಿ ನಾವು ಒಂದು ಬ್ಲ್ಯಾಕ್ ಬೆಲ್ಟ್ಸ್ ಎಲ್ಲ ಒಂದು 120 ಜನ ಇದ್ದಾರೆ ಸರ್. ಎಲ್ಲ 14 ಇಯರ್ಸ್ ಆ್ಯಂಡ್ ಅಬೋವ್. ಅವ್ರು ಬಂದು 9 ಇವೆಂಟ್ ಇರುತ್ತೆ ಅವ್ರಿಗೆ. ಸೊ ಬ್ಲ್ಯಾಕ್ ಬೆಲ್ಟ್ 14 ಇಯರ್ಸ್ ಆ್ಯಂಡ್ ಅಬೋವ್ಗೆ ಒಂದು 9 ಇವೆಂಟ್ ನಡೀತಿದೆ. Hi, my name is Anshita Acharya and I'm the mother of 2 kids named Anamitra Acharya and Krishna Acharya. This taekwondo is amazing thing which my kids are learning. Earlier, girls did not have that much exposure to all the martial arts, but because of this and the training what is happening here, it's really amazing. And there is a drastic change between their attitude and physical appearance.
So that is very good about the taekwondo. Just say all the best to India team. All the best to India team. Let's win.